ಇದ್ರ ಮಧ್ಯೆ ಸಾಕಷ್ಟು ವಿರೋಧ ಪಕ್ಷದವರು ಚರ್ಚೆಗೆ ಕಾರಣ ಮಾಡಿದಂತದ್ದು ಸಿಎಂ ಸಿದ್ದರಾಮಯ್ಯ ಅವರು ಪುಷ್ಪಾರ್ಚನೆ ಮಾಡೋದಿಲ್ಲ, ಭವಿಷ್ಯ ಹೇಳ್ತೀವಿ ಅಂತ ಎಲ್ಲರೂ ಹೇಳಿದ್ರು. ಸೊ ನಾಳೆ ಪುಷ್ಪಾರ್ಚನೆ ಮಾಡ್ತಾ ಇದೀರಿ, ಮತ್ತೆ ವಿಪಕ್ಷದವರಿಗೆ ಏನು ಭವಿಷ್ಯ ಸುಳ್ಳಾಯ್ತಾ? ಅವರು ಭವಿಷ್ಯಕಾರರಲ್ಲ, ಅದರಿಂದ ಭವಿಷ್ಯ ಹೇಳಕ್ ಬರಲ್ಲ ಅವರಿಗೆ. ಅದರಿಂದ ಅವರು ಹೇಳದ ಪ್ರಕಾರ ಯಾವುದೂ ನಡೆಯಲ್ಲ. ಯಾಕಂದ್ರೆ ವಸ್ತುಸ್ಥಿತಿ ಗೊತ್ತಿಲ್ಲ ಅವ್ರಿಗೆ. ಅಲ್ಲ, ಬಟ್ ಅವ್ರಿಗೆ ಆಲ್ರೆಡಿ ನವೆಂಬರ್ ಶುರು ಮಾಡಿದ್ದಾರೆ. ನವೆಂಬರ್ ಕ್ರಾಂತಿ, ನವೆಂಬರ್ ಬದಲಾಗ್ತಾರೆ. ಶಿವರಾಮೇಗೌಡರು ಹೇಳಿದ್ದಾರೆ ಸರ್, ಶಿವರಾಮೇಗೌಡರು ಸಮೇತ ಎಲ್ಲರೂ ಕೂಡ ಡಿ.ಕೆ. ಶಿವಕುಮಾರ್ ಸಿಎಂ ಆಗ್ತಾರೆ ಅಂತ ಹೇಳಿ ಶಿವರಾಮೇಗೌಡರು ಹೇಳಿದ್ದಾರೆ ಸರ್. ಅದನ್ನ ಹೇಳ್ತಾ ಇರ್ತಾರೆ. ಯಾಕಂದ್ರೆ ನವೆಂಬರ್ 2.5 ವರ್ಷ ಆಗುತ್ತಲ್ಲ, ಆತರ ನಾನೇನು ಹೇಳಿದ್ದೀನಿ ಅಂತಂದ್ರೆ ಹೈಕಮಾಂಡ್ನವರು ಏನ್ ತೀರ್ಮಾನ ಮಾಡ್ತಾರೆ ಅದಕ್ಕಂತ ನಡ್ಕೋಬೇಕು ಎಲ್ರು ಅಲ್ವಾ. ವಾಟ್ ಎವರ್ ದ ಹೈಕಮಾಂಡ್ ಡಿಸೈಡ್ಸ್ ಯು ಹ್ಯಾವ್ ಟು ಗೋ ಬೈ ಇಟ್. ವಿಪಕ್ಷದವರ ಭವಿಷ್ಯ ನಿಜ ಆಗಲ್ಲ ಅಂತ. ಮುಂದಿನ ಸತಿ ನೀವೇ ಪುಷ್ಪಾರ್ಚನೆ ಮಾಡ್ತೀವಿ. ಮುಂದಿನ ಸತಿ ನೀವೇ ಪುಷ್ಪಾರ್ಚನೆ ಯಾಕೆ ಮಾಡ್ಬಾರ್ದು? ಮಾಡ್ತೀರಾ ಅಂತ ಕೇಳಿದ್ರು. ಐ ಹೋಪ್ ಸೋ. ಅವ್ರಿರೋ ತನಕ ಅವರೇ ಮಾಡ್ತಾರೆ. ಐ ಹೋಪ್ ಸೋ. 5 ವರ್ಷ ನೀವೇ ಮಾಡ್ತೀವಿ. ಹೌದು ಸರ್, ಈಗ ಸರ್ ಇಷ್ಟು ದಿನ ಮಾಡ್ಕೊ ಬಂದಿದ್ದೀನಲ್ಲ. ಸಿ 2ನೇ ಸಾರಿ ಮುಖ್ಯಮಂತ್ರಿ ಆಗಲ್ಲ ಅಂತಂದ್ರು, 2ನೇ ಸಾರಿ ಮುಖ್ಯಮಂತ್ರಿ ಹಾಗೆ ಕೂತ್ಬಿಟ್ಟದೆ ನನ್ನ ಕಾರ್ನಲ್ಲಿ ಅಂತ ಹೇಳಿದ್ರು. ಚೀಫ್ ಮಿನಿಸ್ಟರ್ಗಿರಿ ಹೋಗ್ತದೆ ಅಂದ್ರು, ಬಜೆಟ್ ಮಂಡಿಸಲ್ಲ ಅಂತಂದ್ರು. ಬಜೆಟ್ ಮಂಡಿಸಿದೆ, ಅದಾದ್ಮೇಲೆ 2 ವರ್ಷ ಇದ್ದೆ. ಈಗ ಮತ್ತೆ ಚೀಫ್ ಮಿನಿಸ್ಟರ್ ಆಗಿ 2.5 ವರ್ಷ ಇದ್ದೀವಿ. ಮತ್ತೆ ಇನ್ನೂ 2 ವರ್ಷ ಇರ್ತೀರಿ. ಇನ್ನೂ 2.5 ವರ್ಷ ಇರ್ತೀವಿ.